ಚಿಕ್ಕಮಗಳೂರು ನಗರದ ರುಕ್ಮಿಣಿಯಮ್ಮ ಮಹಿಳಾ ಹೆರಿಗೆ ಆಸ್ಪತ್ರೆ ಆವರಣದಲ್ಲಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ರೋಗಿಗಳಿಗೆ ಅಪಾಯವನ್ನ ಉಂಟು ಮಾಡುತ್ತಿದೆ. ಎಲ್ಲೆಂದರಲ್ಲಿ ವಾಹನಗಳನ್ನ ನಿಲ್ಲಿಸುತ್ತಿರುವುದರಿಂದ ತುರ್ತು ಪ್ರದೇಶಕ್ಕೆ ಪ್ರವೇಶಿಸಲು ಅಥವಾ ನಿರ್ಗಮಿಸಲು ಆಂಬ್ಯುಲೆನ್ಸ್ ಚಾಲಕರು ಹರಸಾಹಸ ಪಡುತ್ತಿದ್ದಾರೆ. ಈ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಕೆಲವು ನಿಮಿಷಗಳ ಕಾಲ ಸಿಲುಕಿಕೊಂಡರೆ ರೋಗಿಗಳ ಜೀವಕ್ಕೆ ಕುತ್ತು ಬರುತ್ತದೆ. ವಾಹನ ಸಂಚರಿಸುವ ಜಾಗದಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ ಎಂದು ಹಲವು ಬಾರಿ ತಿಳಿಸಿದರೂ ಸಹ ಸವಾರರು ಈ ಆದೇಶವನ್ನ ಪಾಲಿಸದೆ ಎಲ್ಲೆಂದರಲ್ಲಿ ಪಾರ್ಕ್ ಮಾಡುತ್ತಿದ್ದಾರೆ. ಪ್ರಶ್ನಿಸಿದರೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳೊಂದಿಗೆ ಗಲಾಟೆಗೆ ಬರುತ್ತಿದ್ದಾರೆ. ಸರ್, ಇಲ್ಲಿ ಪಾರ್ಕಿಂಗ್ನ ಬೇಕಾಬಿಟ್ಟು ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ಹೋಮ್ ಗಾರ್ಡ್ಸ್ಗಳನ್ನ ಹಾಕಿದ್ದಾರೆ, ಬಟ್ ಅವರು ಹೋಮ್ ಗಾರ್ಡ್ಸ್ಗಳು ಕರೆಕ್ಟಾದ ರೀತಿ ಪಾರ್ಕಿಂಗ್ಗಳು ಮಾಡ್ತಾ ಇಲ್ಲ. ಇಲ್ಲಿ ಬಟ್ಟೆಗಳನ್ನ ನೋಡಿ ಕಾಣಿಸುತ್ತೆ ನಿಮಗೆ, ಬಟ್ಟೆಗಳನ್ನ ರೋಡಲ್ಲಿ ಹಾಕಿದರೆ ಒಂದು ಕಾರ್ ಪಾಸ್ ಆಗಬೇಕು, ಒಂದು ಆಂಬುಲೆನ್ಸ್ ಪಾಸ್ ಆಗಬೇಕು ಅಂದ್ರೂ ಬಟ್ಟೆಗಳು ಅಡ್ಡ ಬರುತ್ತೆ. ಸೆಂಟ್ರಲ್ ನಿಂತಿದ್ದು ಯಾರು ಅನಾಹುತ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ಪಾರ್ಕಿಂಗ್ ಬೇಕಾಬಿಟ್ಟು ಪಾರ್ಕಿಂಗ್ ಮಾಡೋದು, ಮತ್ತು ಅಲ್ಲಿ ಆಂಬುಲೆನ್ಸ್ ಪಾರ್ಕಿಂಗಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋದು, ಮತ್ತು ಎಲ್ಲಿ ಬೇಕಾದ್ರೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋದು, ಪ್ರಯೋಗಾಲಯಕ್ಕೆ ಎಂಟ್ರಿ ಕೊಡುವಾಗ ಗೇಟಲ್ಲಿ ಪಾರ್ಕಿಂಗ್ ಮಾಡೋದು. ಅಲ್ಲಿ ಮುಂಚೆನೇ ಗರ್ಭಿಣಿ ಪೇಷಂಟ್ಗಳು ಬರ್ತಾರೆ, ಯಾರು ಸ್ಲಿಪ್ಪಾಗಿ ಅವ್ರು ಕೆಳಗೆ ಬಿದ್ದರು ಅಂದರೆ ಅವ್ರಿಗೆ ಯಾರು ಹೊಣೆ? ಇದನ್ನು ವೈದ್ಯಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ವೈದ್ಯಾಧಿಕಾರಿಗಳು ನಿಗಾ ವಹಿಸ್ತಾ ಇಲ್ವಾ? ಇಲ್ಲಿ ಯಾರು ಹೇಳೋದು ಕೇಳೋರು ಯಾರು ಇಲ್ವಾ ಅನ್ನೋದು ನಮ್ಮ ಚಿಕ್ಕಮಗಳೂರು ಜನತೆ ಪ್ರಶ್ನೆ ಆಗಿದೆ.